computers which use transistors in CPU, magnetic core as the main memory, etc. 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 ನನಗೆ ಮ್ಯಾಗ್ನೆಟಿಕ್ ಕೋರ್ ಅಂದ್ರೆ ಗೊತ್ತಿಲ್ಲ, ಫೋರ್ಟಾನ್ ಅಂದ್ರೆ ಅರ್ಥ ಆಗ್ತಿಲ್ಲ, ಕೋಬಾಲ್ ಅಂದ್ರೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದು ಯಾವುದೋ ಒಂದೇ ಒಂದು ಪದ ಅದರಲ್ಲಿದೆ. ಯಾವುದು ಸರ್ ಅದು? ಟ್ರಾನ್ಸಿಸ್ಟರ್ಸ್. ಟ್ರಾನ್ಸಿಸ್ಟರ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಸಿ ಜನರೇಷನ್. ವೈ ಐ ಸೆಡ್ ದಟ್ ಒನ್. ಇವಾಗ ಎಕ್ಸಾಮ್ ಅಲ್ಲಿ ಕೂತಿದಾಗ ಅಯ್ಯೋ ಯಾವ್ದು ನಂಗೆ ಓದೇ ಇಲ್ವಲ್ಲ ಅಂತ ಗೋಬಾಲ್. ಸಿ ಒನ್ ಥಿಂಗ್ ದಟ್ ದೇ ಆರ್ ಯೂಸಿಂಗ್ ಇಸ್ ವಿಚ್ ಯೂಸ್ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ ಯಾವ ಜನರೇಷನ್ ಅಲ್ಲಿ ಸರ್ ನಾವು? ಸೆಕೆಂಡ್ ಜನರೇಷನ್. ಸೆಕೆಂಡ್ ಜನರೇಷನ್. ಸೊ ಆನ್ಸರ್ ವುಡ್ ಬಿ ಸೆಕೆಂಡ್ ಜನರೇಷನ್. ಕ್ಲಿಯರಾ ಸರ್? ಎಸ್. ಸೂಪರ್. ಸೊ ಇವಾಗ ಅಗೈನ್ as I told you, you need to remember the languages. Correct or not, sir? ಎಸ್. See, ಅಲ್ಲಿಗೆ in your notes, whichever note that you are doing, how you need to do ಅಂತಂದ್ರೆ ಸರ್, ಜನರೇಷನ್ 1 2 3 4 5 ಜನರೇಷನ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಅಂತ ನೀವು ಬರ್ಕೊಳ್ಳಿ. ಆ ಮೇಲೆಗಡೆ ನಾನು ಕೊಟ್ಟಿದ್ದೀನಲ್ಲ, ಐ ಮೀನ್ ನಾಟ್ ಎಕ್ಸಾಂಪಲ್, ದ ಟೆಕ್ನಾಲಜಿ ಯೂಸ್ಡ್: ವ್ಯಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಅಂಡ್ ದೆನ್ ವಿ ಹ್ಯಾವ್ ದಿ ಮೈಕ್ರೋ ಪ್ರೊಸೆಸರ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಕರೆಕ್ಟಾ? ಒಂದು ನಿಮಿಷ ಸರ್, ಒಂದು ನಿಮಿಷ. ಮೈಕ್ರೋ ಪ್ರೊಸೆಸರ್. ಕ್ಲಿಯರಾ ಸರ್? ಸೊ ಈ ತರ ನೀವೊಂದು ಮಾಡಿ, ದೆನ್ ಇದ್ರ ಪಕ್ಕದಲ್ಲಿ ಯು ರೈಟ್ ಡೌನ್ ದಿ ಲ್ಯಾಂಗ್ವೇಜಸ್ ಆಲ್ಸೋ. ನಾವು ಬರ್ಕೊಂಡು ಎಕ್ಸಾಂಪಲ್ಸ್ ಮತ್ತೆ ಬರ್ಕೊಂಡ್ಬಿಡಿ. ಯಾವುದು? ಈ ಎಡ್ ವ್ಯಾಕು, ಎನ್ ವ್ಯಾಕ್ ಎಕ್ಸೆಟ್ರಾ. ಸೊ ಯು ಕ್ಯಾನ್ ಈಸಿಲಿ ರಿವೈಸ್. ಕ್ಲಿಯರ್? ಕ್ಲಿಯರ್ ಸರ್? ಓಕೆ. ಸೊ ಇಲ್ಲಿ ತಗೊಂಡ್ರೆ ದ ಫಸ್ಟ್ ಜನರೇಷನ್ ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ಮೆಷಿನ್ ಲ್ಯಾಂಗ್ವೇಜ್. ಸರ್ ಕಂಪ್ಯೂಟರ್ಗೆ ಅರ್ಥ ಆಗೋದು ಒಂದೇ ಭಾಷೆ, ದಟ್ ಇಸ್ ಮೆಷಿನ್ ಲ್ಯಾಂಗ್ವೇಜ್ ವಿಚ್ ಇಸ್ ರಿಟರ್ನ್ ಯೂಸಿಂಗ್ zeros and ones. ಸೊ ಇವತ್ತು ನಾವು ಬರೆಯೋ ಭಾಷೆಯನ್ನ ಕಂಪ್ಯೂಟರ್ಗೆ ಅರ್ಥ ಆಗೋದಕ್ಕೆ ನಾವು ಅಸೆಂಬ್ಲರು, ಕಂಪೈಲರು ಅಂತ ಬೇರೆ ಬೇರೆ ಏನೇನೆಲ್ಲ ಯೂಸ್ ಮಾಡ್ಕೊಂತಾ ಇದೀವಿ. ಬಟ್ ಕಂಪ್ಯೂಟರ್ಗೆ ಅರ್ಥ ಆಗೋದು ಓನ್ಲಿ ಬೈನರಿ ವಿಚ್ ಇಸ್ 0 and 1. ಸೊ ದ ವೆರಿ ಫಸ್ಟ್ ಕಂಪ್ಯೂಟರ್ಸ್ ದಟ್ ಕೇಮ್, ದೇ ಯೂಸ್ಡ್ ಮೆಷಿನ್ ಲ್ಯಾಂಗ್ವೇಜ್ ಇನ್ ದ ಫಾರ್ಮ್ ಆಫ್ zeros and ones ಓನ್ಲಿ. ಕ್ಲಿಯರಾ ಸರ್? ಎಸ್ ಸರ್. ಸೂಪರ್. ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಏನ್ ಯೂಸ್ ಮಾಡ್ತು ಸರ್? ಡಯೋಡ್ ಅಂಡ್ ಟ್ರಾನ್ಸಿಸ್ಟರ್. ಡಯೋಡ್ ಅಂಡ್ ಟ್ರಾನ್ಸಿಸ್ಟರ್. ಸೊ ದಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಏನ್ ಯೂಸ್ ಮಾಡ್ತಪ್ಪ ಲ್ಯಾಂಗ್ವೇಜಸ್ ಅಂತ ತಗೊಂಡ್ರೆ, ಇದೊಂದು ಚೂರು ಹೈಯರ್ ಲೆವೆಲ್, ವಿ ಕಾಲ್ ಇಟ್ ಆಸ್ ಅಸೆಂಬ್ಲಿ ಲೆವೆಲ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ. ಸೊ ಅಸೆಂಬ್ಲಿ ಲೆವೆಲ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ದ ಲ್ಯಾಂಗ್ವೇಜಸ್ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂತ ಅಂದ್ರೆ ಫೋರ್ಟಾನು, ಆಲ್ಗಾಲು, ALGOL, ಫೋರ್ಟಾನು, ಆಲ್ಗಾಲ್, ಕೋಬಾಲ್. ಕ್ಲಿಯರಾ ಸರ್? ಫೋರ್ಟಾನ್, ಆಲ್ಗಾಲ್, ಗ್ಲೋಬಾಲ್ ಇದೆಯಾ ಸರ್ ಇಲ್ಲಿ? ಫೋರ್ಟಾನು, ಕೋಬಾಲ್ ಇದೆಯಾ? ಎಸ್ ಸರ್, ಇದೆ ಸರ್. ಇದೆ ಸರ್. ಸರ್ ಅದು ಆಲ್ಗೋಲ್. ALGOL. ಓಕೆ ಸರ್. ಓಕೆ. ನೆಕ್ಸ್ಟ್ ಲ್ಯಾಂಗ್ವೇಜಸ್, ದ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ವಿಚ್ ಯೂಸ್ ಏನ್ ಸರ್ ಯೂಸ್ ಮಾಡ್ತಾವು ಸರ್? ಥರ್ಡ್ ಜನರೇಷನ್ ಏನ್ ಯೂಸ್ ಮಾಡ್ತಾವೆ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಇದು ಬರೋಷ್ಟೊತ್ತಿಗೆ ಏನಾಯ್ತು, ವಿ ಹ್ಯಾಡ್ ಲಿಟ್ಲ್ ಬಿಟ್ ಆಫ್ ಎ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್. We had a little bit of a higher level languages in the form of Pascal, PASCAL and basic. Pascal, basic ಬಂತು ಯಾವಾಗ? ಥರ್ಡ್ ಜನರೇಷನ್ ಬರೋಷ್ಟೊತ್ತಿಗೆ. Then when we went to fourth level, again higher level languages